ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಚರ್ಚೆ ಮಾಡ್ತಿರೋದು ಕೇವಲ ಒಂದು ಕಾನೂನಿನ ತೀರ್ಪಿನ ಬಗ್ಗೆ ಅಲ್ಲ. ಓ ಹೌದು, ಇದೊಂದು ಕಟು ಸಾಮಾಜಿಕ ವಾಸ್ತವ. ಖಂಡಿತ. ಅದೇ ಈ ಋತುಚಕ್ರದ ಬಡತನ ಅಥವಾ ಪೀರಿಯಡ್ ಪಾವರ್ಟಿ, ಸ್ಯಾನಿಟರಿ ಪ್ಯಾಡ್ಗಳು ಮತ್ತೆ ಸರಿಯಾದ ಶೌಚಾಲಯ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಲಕ್ಷಾಂತರ ಹುಡುಗಿಯಲು ಶಾಲೆ ಬಿಡ್ತಿದ್ದಾರೆ. ಹೌದು, ಶಾಲೆ ಬಿಡ್ತಿದ್ದಾರೆ. ಇದೊಂದು ಆಘಾತಕಾರಿ ಬಿಕ್ಕಟ್ಟಲ್ವಾ? ನಿಜ. ಈ ಬಿಕ್ಕಟ್ಟನ್ನೇ ಸುಪ್ರೀಂ ಕೋರ್ಟ್ ಡಾಕ್ಟರ್ ಜಯಾ ಠಾಕೂರ್ ವಿರುದ್ಧ ಭಾರತ ಸರ್ಕಾರ ಪ್ರಕರಣದಲ್ಲಿ ಎದುರಿಸಿದ್ದು. 2026 INSC 97 ತೀರ್ಪು. ಅಂದ್ರೆ ಈ ಪ್ರಕರಣದಲ್ಲಿ ಅರ್ಜಿದಾರರು ಸಂವಿಧಾನದ ಆರ್ಟಿಕಲ್ 32ರ ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಹಾಕಿದ್ರು. ನಿಖರವಾಗಿ. ಇದರಿಂದ ಈ ಸಮಸ್ಯೆ ಕೇವಲ ಸಾಮಾಜಿಕ ಸಮಸ್ಯೆಯಾಗಿ ಉಳಿಲಿಲ್ಲ. ಋತುಚಕ್ರದ ನೈರ್ಮಲ್ಯ ಅನ್ನೋದು ಸರ್ಕಾರ ಕೊಡೋ ಯಾವುದೋ ಉಚಿತ ಸೌಲಭ್ಯ ಅಲ್ಲ, ಅದು ಪ್ರತಿಯೊಬ್ಬ ಹುಡುಗಿಯ ಮೂಲಭೂತ ಹಕ್ಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಆದರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ. ಆರ್ಟಿಕಲ್ 14 ಸಮಾನತೆಯ ಬಗ್ಗೆ ಮಾತಾಡುತ್ತಲ್ವಾ? ಹೌದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಹಾಗಾದ್ರೆ ಹುಡುಗರಿಗೆ ಕೊಡದ ಉಚಿತ ಸೌಲಭ್ಯವನ್ನ ಹೆಣ್ಮಕ್ಳಿಗೆ ಮಾತ್ರ ಕೊಟ್ರೆ ಅದು ತಾರತಮ್ಯ ಆಗಲ್ವಾ? ಕೋರ್ಟ್ ಇದನ್ನ ಹೇಗೆ ಸಮರ್ಥಿಸ್ಕೊಳ್ತು? ಆ ಇಲ್ಲೇ ಕೋರ್ಟ್ ವಾಸ್ತವಿಕ ಸಮಾನತೆ ಅಂದ್ರೆ ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅನ್ನೋ ಪರಿಕಲ್ಪನೆಯನ್ನ ಅದ್ಭುತವಾಗಿ ವಿವರಿಸಿದ್ದು. ಅಂದ್ರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಅಳೆಯೋಕ್ ಆಗಲ್ಲ ಅಂತಾನಾ? ಎಕ್ಸಾಕ್ಟ್ಲಿ. ಜೈವಿಕ ವಾಸ್ತವತೆಗಳು ಬೇರೆ ಬೇರೆ ಇದ್ದಾಗ ಎಲ್ಲರನ್ನೂ ಒಂದೇ ರೀತಿ ನೋಡೋದು ಸಮಾನತೆ ಅಲ್ಲ. ಋತುಚಕ್ರವನ್ನು ಅನುಭವಿಸುವ ಹುಡುಗಿಯ ದೈಹಿಕ ಸವಾಲುಗಳು ಬೇರೆ ಇರುತ್ತೆ. ಹೌದು, ಆ ಸವಾಲುಗಳಿಗೆ ಸೂಕ್ತ ಸೌಲಭ್ಯ ಒದಗಿಸಬೇಕು. ಖಂಡಿತ. ಆಕೆಯನ್ನ ಇತರರೊಂದಿಗೆ ಸಮಾನ ಮಟ್ಟದಲ್ಲಿ ನಿಲ್ಲುವಂತೆ ಮಾಡೋದೇ ನಿಜವಾದ ಸಮಾನತೆ. ಇದನ್ನೇ ಸಕಾರಾತ್ಮಕ ಕ್ರಮ ಅಥವಾ ಅಫರ್ಮೇಟಿವ್ ಆಕ್ಷನ್ ಅಂತ ಕರೆಯೋದು. ಅರ್ಥವಾಯ್ತು. ಇದು ನೇರವಾಗಿ ಅವರ ಬದುಕುವ ಹಕ್ಕಿಗೂ ಸಂಬಂಧಿಸಿದೆ ಅನ್ಸುತ್ತೆ. ಆರ್ಟಿಕಲ್ 21ರ ಅಡಿಯಲ್ಲಿ ಕೋರ್ಟ್ ಇದನ್ನ ಪುಟ್ಟಸ್ವಾಮಿ ತೀರ್ಪಿಗೆ ಲಿಂಕ್ ಮಾಡಿದೆ ಅಂತ ಓದಿದ್ದೆ. ಹೌದು, ಪುಟ್ಟಸ್ವಾಮಿ ತೀರ್ಪು ಅಂದ್ರೆ ನಮ್ಮ ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ. ಆದರೆ ಸಾಮಾನ್ಯ ಜನರಿಗೆ ಖಾಸಗಿತನ ಅಂದ್ರೆ ಮೊಬೈಲ್ ಡೇಟಾ ರಕ್ಷಣೆ ಮಾಡೋದು ಅಂತ ಮಾತ್ರ ಗೊತ್ತಿರುತ್ತೆ. ಅದೇ, ಖಾಸಗಿತನ ಅಂದ್ರೆ ಕೇವಲ ಡೇಟಾ ಅಲ್ಲ, ಅದು ನಮ್ಮ ದೇಹ, ಆರೋಗ್ಯ ಮತ್ತೆ ಘನತೆಗೆ ಸಂಬಂಧಿಸಿದ್ದು. ಶಾಲೆಯಲ್ಲಿ ಪ್ರತ್ಯೇಕ ಶೌಚಾಲಯ ಇಲ್ಲದೆ ಹೋದ್ರೆ ಹುಡುಗಿಯರು ಮುಜುಗರ ಅನುಭವಿಸ್ಬೇಕಾಗತ್ತೆ. ಖಂಡಿತ. ಶುಚಿತ್ವ ಇಲ್ದೇ ಋತುಚಕ್ರ ನಿಭಾಯಿಸೋಕೊತ್ತಾಯಿಸಿದ್ರೆ ಅದು ಅವರ ಘನತೆಯನ್ನ ಕಸಿದುಕೊಂಡಂತೆ. ಘನತೆ ಇಲ್ದೇ ಬದುಕುವುದು ಆರ್ಟಿಕಲ್ 21ರ ಉಲ್ಲಂಘನೆ. ಘನತೆಯೇ ಇಲ್ಲದಿದ್ದಾಗ ಶಾಲೆಗೆ ಹೋಗೋಕೆ ಹೇಗೆ ಸಾಧ್ಯ? ಇದು ನಮ್ಮ ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ RTE ಮೇಲೂ ಪರಿಣಾಮ ಬೀರುತ್ತೆ. ಹೌದು, ಇಲ್ಲಿ ಕೋರ್ಟ್ನ ನಿಲುವು ಬಹಳ ಕ್ರಾಂತಿಕಾರಿಯಾಗಿದೆ. RTE ಕಾಯ್ದೆಯ ಸೆಕ್ಷನ್ 3 ಪ್ರತಿಯೊಬ್ಬರಿಗೂ ಉಚಿತ ಶಿಕ್ಷಣ ಸಿಗ್ಬೇಕು ಅಂತ ಹೇಳುತ್ತೆ. ಉಚಿತ ಅಂದ್ರೆ ಕೇವಲ ಶಾಲಾ ಫೀಸ್ ಮನ್ನಾ ಮಾಡೋದಷ್ಟೇ ಅಲ್ವಾ? ಅಲ್ಲ, ಉಚಿತ ಅಂದ್ರೆ ಕೇವಲ ಫೀಸ್ ಅಲ್ಲ. ಪ್ಯಾಡ್ಗಳನ್ನ ಕೊಳ್ಳೋಕಾಗ್ದೇ ಹುಡುಗಿ ಶಾಲೆ ಬಿಟ್ರೆ ಆ ಪ್ಯಾಡ್ನ ವೆಚ್ಚವೂ ಶಿಕ್ಷಣಕ್ಕೆ ಅಡ್ಡಿಯಾಗುವ ಒಂದು ಆರ್ಥಿಕ ಅಡೆತಡೆ. ಅಂದ್ರೆ ಆ ಆರ್ಥಿಕ ಅಡೆತಡೆಯನ್ನ ಸಂಪೂರ್ಣವಾಗಿ ನಿವಾರಿಸುವುದು ಸರ್ಕಾರದ ಹೊಣೆ. ನಿಖರವಾಗಿ. ಜೊತೆಗೆ ಸೆಕ್ಷನ್ 19ರ ಪ್ರಕಾರ ಶಾಲೆಗಳಲ್ಲಿ ಅಡೆತಡೆ ಮುಕ್ತ ಪ್ರವೇಶ ಇರಬೇಕು. ಅಂದ್ರೆ ಪ್ರತ್ಯೇಕ ಮತ್ತು ಸುರಕ್ಷಿತ ಶೌಚಾಲಯಗಳು ಕಡ್ಡಾಯ. ಇಲ್ಲದಿದ್ರೆ ಆ ಶಾಲೆ ಕಾನೂನಿನ ಪ್ರಕಾರ ಶಿಕ್ಷಣ ನೀಡೋಕೆ ಅಮಾನ್ಯ ಆಗುತ್ತೆ. ಹೌದು. ಕಾಯ್ದೆಗಳೇನೋ ಬಲವಾಗಿವೆ, ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಸರ್ಕಾರ ದುಡ್ಡಿಲ್ಲ ಅಂತ ನೆಪ ಹೇಳಿ ನುಣ್ಚ್ಕೊಳ್ತಾವಲ್ಲ. ಈ ಆದೇಶಗಳು ಕೇವಲ ಕಾಗದದ ಮೇಲಷ್ಟೇ ಉಳಿಯೋದಂತೆ ಕೋರ್ಟ್ ಏನ್ ಮಾಡಿದೆ? ಅದಕ್ಕೆ ಕೋರ್ಟ್ ಮುಂದುವರಿಯುವ ಮ್ಯಾಂಡಮಸ್ ಅಂದ್ರೆ ಕಂಟಿನ್ಯೂಯಿಂಗ್ ಮ್ಯಾಂಡಮಸ್ ಅನ್ನೋ ಅಸ್ತ್ರ ಬಳಸಿದೆ. ಕಂಟಿನ್ಯೂಯಿಂಗ್ ಮ್ಯಾಂಡಮಸ್ ಅಂದ್ರೆ ಕೋರ್ಟ್ ಕೇವಲ ತೀರ್ಪು ನೀಡಿ ಸುಮ್ಮನಾಗಲ್ಲ. ಎಕ್ಸಾಕ್ಟ್ಲಿ. ಆದೇಶ ಪಾಲನೆ ಆಗ್ತಿದ್ಯಾ ಅಂತ ತಾನೇ ಖುದ್ದಾಗಿ ನಿರಂತರವಾದಿ ಮೇಲ್ವಿಚಾರಣೆ ಮಾಡುತ್ತೆ, ಕೇಸನ್ನ ತೆರೆದಿಡುತ್ತೆ. ಏನೇನು ನಿರ್ದೇಶನಗಳನ್ನ ನೀಡಿದೆ? 6ರಿಂದ 12ನೇ ತರಗತಿಯವರೆಗಿನ ಹುಡುಗಿಯರಿಗೆ ಉಚಿತವಾಗಿ ಆಕ್ಸೋ ಬಯೋಡಿಗ್ರೇಡಬಲ್ ಪ್ಯಾಡ್ಗಳನ್ನ ವಿತರಿಸಲೇಬೇಕು ಅಂತ ಸೂಚಿಸಿದೆ. ಆಕ್ಸೋ ಬಯೋಡಿಗ್ರೇಡಬಲ್ ಅಂದ್ರೆ ಪರಿಸರಕ್ಕೆ ಹಾನಿ ಮಾಡದ, ಮಣ್ಣಲ್ಲಿ ಸುಲಭವಾಗಿ ಕರಗುವ ಪ್ಯಾಡ್ಗಳು. ಹೌದು. ಅಷ್ಟೇ ಅಲ್ಲ, ಈ ಸೌಲಭ್ಯ ತಲುಪ್ತಿದ್ಯಾ ಅಂತ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ವಾರ್ಷಿಕ ತಪಾಸಣೆ ಮಾಡಲೇಬೇಕು. ಅಂದ್ರೆ ಸರ್ಕಾರ ಕೇವಲ ನಿಯಮಗಳನ್ನ ಮಾಡೋ ಬದಲು ಸೌಲಭ್ಯ ತಲುಪಿಸುವ ಕಡ್ಡಾಯ ಜವಾಬ್ದಾರಿ ಹೊರಲೇಬೇಕು. ಸರ್ಕಾರ ಮೊದಲ ಆದ್ಯತೆ ಕೊಡ್ಲೇಬೇಕು ಅನ್ನೋದು ಇದರ ಸ್ಪಷ್ಟ ಸಂದೇಶ. ಇದೊಂದು ಪಾಸಿಟಿವ್ ಆಬ್ಲಿಗೇಷನ್ ಅಥವಾ ಸಕಾರಾತ್ಮಕ ಜವಾಬ್ದಾರಿ. ಜೊತೆಗೆ ಶಾಲೆಗಳಲ್ಲಿ ಈ ಮೂಲ ಸೌಕರ್ಯಗಳನ್ನ ಕಡ್ಡಾಯವಾಗಿ ಕೇಳುವ ಹಕ್ಕು ಸಾರ್ವಜನಿಕರಿಗೆ ಇದೆ ಅಂತ ಇದು ಎತ್ತಿ ಹಿಡಿಯುತ್ತೆ. ಖಂಡಿತ. ನಿಜಕ್ಕೂ ಇದು ಮಹಿಳಾ ಶಿಕ್ಷಣವನ್ನ ರಕ್ಷಿಸುವ ಪ್ರಬಲ ಅಸ್ತ್ರ.
ಋತುಚಕ್ರ ಅನ್ನೋದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪೂರ್ಣ ವಿರಾಮ ಇಡಬಾರದು ಅನ್ನೋದು ಈ ಚರ್ಚೆಯಿಂದ ಸ್ಪಷ್ಟವಾಗಿದೆ. ಹೌದು. ಆದ್ರೆ ಈ ತೀರ್ಪು ನಮ್ಮ ಮುಂದೊಂದು ದೊಡ್ಡ ಸವಾಲ್ನೂ ಇಡುತ್ತೆ. ಯಾವ ಸವಾಲು? ಕಾನೂನಿನಿಂದ ಪ್ಯಾಡ್ಗಳು ಮತ್ತೆ ಶೌಚಾಲಯಗಳನ್ನ ಒದಗಿಸಬಹುದು. ಆದ್ರೆ ಕೋರ್ಟ್ ಸೂಚಿಸಿದಂತೆ ಪಠ್ಯಕ್ರಮದಲ್ಲಿ ಬದಲಾವಣೆ ತಂದು ಹುಡುಗರು ಮತ್ತು ಪುರುಷ ಶಿಕ್ಷಕರಿಗೂ ಋತುಚಕ್ರದ ಬಗ್ಗೆ ಅರಿವು ಮೂಡಿಸುವುದು. ಹೌದು, ಕೇವಲ ಕಾನೂನು ಆದೇಶಗಳ ಆಚೆಗೆ ಈ ರೀತಿ ಮಾಡೋದ್ರಿಂದ ಮಾತ್ರವೇ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ನಿಷೇಧಗಳನ್ನ ಸಂಪೂರ್ಣವಾಗಿ ಅಳಿಸಾಕೋಕೆ ಸಾಧ್ಯವೇ? ಎಂತಹ ಅದ್ಭುತವಾದ ಪ್ರಶ್ನೆ! ಕೇವಲ ಭೌತಿಕ ಸೌಲಭ್ಯಗಳಷ್ಟೇ ಅಲ್ಲ, ನಮ್ಮ ಸಮಾಜದ ಮಾನಸಿಕತೆಯೂ ಬದಲಾಗಬೇಕು. ಈ ವಿಚಾರದ ಬಗ್ಗೆ ಯೋಚಿಸ್ತೀರಿ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.